ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ನಾನು ಇವತ್ತು ತರಕಾರಿ ಇಲ್ಲದೇ ಹೇಗೆ ಇನ್ಸ್ಟೆಂಟ್ ಸಾಂಬಾರು ಮಾಡಬೇಕು ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರನೇ ಈಗ ನಾನು ಶೇಂಗಾ ತೊಗೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಸೊ ಹಂಗಾಗಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನಕಾಯಿ ಕೂಡ ನಾವು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಹಸಿ ವಾಸನೆ ಬರಲ್ಲ, ಆವಾಗ ಚೆನ್ನಾಗುತ್ತೆ ಸಾಂಬಾರು ಟೇಸ್ಟ್. ಸೊ ಇವಾಗ ಯಾವ ಸಾಂಬಾರು ಮಾಡ್ತಿದ್ದೀನಿ ಅಂತ ಹೇಳಿದರೆ ತರಕಾರಿ ಇಲ್ದೇ ಮಾಡೋವಂಥದ್ದು ಇದು. ಸೊ ಶೇಂಗಾ ತಂಬುಳಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಹಾಗೆ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹುರಿದಂತಹ ಶೇಂಗಾ ತೊಗೊಂಡಿದ್ದೀನಿ. ಸೊ ಅದನ್ನು ನಾವೀಗ ಮಿಕ್ಸಿಗೆ ಸಿಪ್ಪೆಯನ್ನು ಸುಲ್ಕೊಂಡ್ಬಿಟ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಬೆಳ್ಳುಳ್ಳಿ, ನಂತರ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ನಾವು ಹಾಕ್ಕೊಂಡ್ಬಿಟ್ಟು ಅದನ್ನು ನಾವೀಗ ಚೆನ್ನಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ನಾವೀಗ ಅದನ್ನು ಮಿಕ್ಸಿಗೆ ಹಾಕಬೇಕು. ಅದು ಮಿಕ್ಸಿನ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಎಣ್ಣೆ ಹಾಕ್ಕೊಂಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ, ಹಾಗೆ ಹೆಚ್ಕೊಂಡಿರೋಂತಹ ಈರುಳ್ಳಿನ ಹಾಕಬೇಕು. ಅದನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು. ಅದು ಸ್ವಲ್ಪ ನಾವೀಗ ಬಾಡಿಸ್ಕೊಂಡಿರ್ತೀವಲ್ಲ ಇದು ಒಗ್ಗರಣೆನ, ಅದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿನೋ ಅದನ್ನು ಅದಕ್ಕೆ ಸೇರಿಸ್ಬೇಕು. ಹಾಗೆ ಈ ತಂಬುಳಿಗೆ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು, ಇಲ್ಲ ಖಾರ ಪುಡಿನೂ ಕೂಡ ಹಾಕ್ಬೋದು, ಅಥವಾ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ಅದು ಕೂಡ ಹುರಿದು ಹಾಕ್ಬೋದು. ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಅಥವಾ ಒಣ ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗುತ್ತೆ. ಸೊ ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ತಂಬುಳಿಗೆ. ಸೊ ನೋಡಿ ಫ್ರೆಂಡ್ಸ್, ಅದಾದಮೇಲೆ ಇದನ್ನೆಲ್ಲ ಹುರ್ಕೊಂಡು ತಣ್ಣಗಾಗುತ್ತಲ್ಲ, ಅದಾದಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಆ ಪೇಸ್ಟ್ ಹಾಕಿ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ರೆ, ಹಾಗೆ ಅದಕ್ಕೆ ನಾವು ಹಸಿ ಈರುಳ್ಳಿನೂ ಕೂಡ ಸಾಂಬಾರು ಒಳಗೆ ಹಾಕ್ಬೋದು. ಫ್ರೈ ಮಾಡದೆ ಅಲ್ಲದೆ ಹಸಿ ಈರುಳ್ಳಿನೂ ಕೂಡ ನಾವು ಸೇರಿಸ್ಬೋದು, ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಸೊ ನಾವೀಗ ಎಷ್ಟು ಬೇಕೋ, ಈಗ ನೆಂಚು ನೋಡಿದರೆ ಹುಳಿ ಇಲ್ಲ ಅಂತೇಳಿದರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಕೂಡ ನಾವು ಹಿಂಡ್ಕೋಬೋದು. ಇದು ಎಸ್ಟರ್ಡೇ ಬ್ಲಾಗು ಫ್ರೆಂಡ್ಸ್. ಸೊ ನಮ್ಮ ಮಗಳ ಸ್ಕೂಲಲ್ಲಿ ಎಸ್ಟರ್ಡೇ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇನ ಮಾಡಿದರು. ಸೊ ಅವಳು ಕಾಂಪಿಟೇಷನ್ನಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಪ್ರೈಸ್ ಸಿಕ್ಕಿದೆ. ಸೊ ಅದು ಏನಂತ ಕಾಂಪಿಟೇಷನ್ ಅಂತ ಹೇಳಿದರೆ ರಿವರ್ಸ್ ಟೇಬಲ್ ಟೆಲ್ಲಿಂಗ್ ಕಾಂಪಿಟೇಷನ್ ಅಂತ. ಸೊ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾಳೆ. ಹಾಗೆ ನಾವು ಕೂಡ ಪೇರೆಂಟ್ಸ್ಗಳು ಬರೀ ಓದೋದ್ರ ಬಗ್ಗೆನೇ ಅವರಿಗೆ ಜಾಸ್ತಿ ಹೇಳಬಾರ್ದು. ಯಾಕೆಂದರೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಕೂಡ ನಾವು ಅವ್ರನ್ನ ಭಾಗವಹಿಸುವಂಗೆ ಪ್ರೋತ್ಸಾಹ ಮಾಡಬೇಕು. ಆವಾಗ ಅವ್ರ ಟ್ಯಾಲೆಂಟ್ ಔಟ್ಕಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಯಾವಾಗಲೂ ಬರೀ ಸ್ಟಡಿ ಬಗ್ಗೆನೇ ಕಾನ್ಸಂಟ್ರೇಷನ್ಸ್ ಮಾಡಿಸಲ್ಲ. ಸೊ ಎಲ್ಲ ಆ ಸ್ಕೂಲಲ್ಲಿ ಏನೇನು ಅವ್ರಿಗೆ ಕೊಡ್ತಾರೋ, ಭಾಗವಹಿಸೋಕೆ ಏನೇನು ಹೇಳ್ತಾರೆ ಎಲ್ಲದಕ್ಕಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿಸ್ತೀನಿ. ಸೊ ಅವಳು ಅದರಿಂದ ಎಲ್ಲ ರೀತಿಯ ಆಲ್ರೌಂಡರ್ ಡೆವಲಪ್ಮೆಂಟ್ ಆಗುತ್ತೆ ಅವ್ರದ್ದು. ಬರೀ ಸ್ಟಡಿ, ಬರೀ ಸ್ಪೋರ್ಟ್ಸು, ಬರೀ ಗೇಮು, ಮ್ಯೂಸಿಕ್ ಆಗಿರ್ಬೋದು, ಬರೀ ಡ್ಯಾನ್ಸು ಆ ರೀತಿ ಅಲ್ಲ, ಎಲ್ಲದರಲ್ಲೂ ಭಾಗವಹಿಸ್ಬಿಟ್ರೆ ಒಳ್ಳೆಯ ಎಲ್ಲ ಕಡೆ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಅವಳಿಗೆ ಯಾವುದ್ರಲ್ಲಿ ಇಷ್ಟ ಇದೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾದಾಗ ನಾವು ಕೂಡ ಅವಳು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನಾವು ಎಂಕರೇಜ್ ಮಾಡಬೇಕಂತ ನಮಗೂ ಗೊತ್ತಾಗುತ್ತೆ. ಸೊ ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಾನು ಎಲ್ಲದರಲ್ಲೂ ಭಾಗವಹಿಸೋಕ್ಕೆ ಇಷ್ಟಪಡಿಸ್ತೀನಿ ನನ್ನ ಮಗಳನ್ನ. ನೋಡಿ ಫ್ರೆಂಡ್ಸ್, ಅವಳಿಗೆ ನಿನ್ನೆ ಕಾಂಪಿಟೇಷನಲ್ಲಿ ಸಿಕ್ಕಂಥ ಫಸ್ಟ್ ಪ್ರೈಸ್ ಇದು. ಅವಳಿಗೆ ಟೇಲ್ಸ್ ಕಂಪ್ನಿದು ಪೇಂಟ್ಸ್ ಕೊಟ್ಟಿದ್ದಾರೆ.
ಸೊ ಚೆನ್ನಾಗಿದೆ, ಯೂಸ್ಫುಲ್ ಆಗೋವಂಥದ್ದು ಕೊಟ್ಟಿದ್ದಾರೆ ಮಕ್ಕಳಿಗೆ. ಸೊ ಅದರಲ್ಲಿ ಏನೇನಿದೆ ಅಂತ ಹೇಳಿದರೆ ವಾಟರ್ ಪೇಂಟ್ ಕೊಟ್ಟಿದ್ದಾರೆ, ಸ್ಕೆಚಸ್ಸು, ಹಾಗೆ ಪೆನ್ಸಿಲ್ ಸ್ಕೆಚ್ ಕೊಟ್ಟಿದ್ದಾರೆ, ಹಾಗೆ ಸ್ಕೇಲು, ರಬ್ಬರು, ಮೆಂಡರು, ಪೆನ್ಸಿಲ್. ಸೊ ನೋಡಿ ಫ್ರೆಂಡ್ಸ್, ಅವಾಗಿಂದ ವಾಟರ್ ಪೇಂಟ್ ಸಿಕ್ತಾಗಿಂದ ನನ್ನ ಮಗಳಿಗೆ ತುಂಬ ಖುಷಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ಅವಳು ಒಂದು ರಾಬಿಟ್ಟಿಂದ ಡ್ರಾಯಿಂಗ್ ಮಾಡಿ ಅದಕ್ಕೆ ವಾಟರ್ ಪೇಂಟ್ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್. ಸೊ ಮಕ್ಕಳಿಗೆ ಎಷ್ಟೆಲ್ಲ ಕ್ಯೂರಿಯಸ್ ಹೇಗಿದೆ ನೋಡಿ ಫ್ರೆಂಡ್ಸ್.